ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ, ಈ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಕುರಿತಾಗಿ ಆಗಿರುತ್ತೆ ರೀಡಿಂಗ್. ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ನಿಮ್ಮ ಸಿಚುವೇಶನ್ ಏನೇ ಆಗಿರ್ಬೋದು. ಇವರ ಕರೆಂಟ್ ಎನರ್ಜೀಸ್ ಹೇಗಿದೆ, ಇವ್ರ ಮನಸ್ಥಿತಿ ಹೇಗಿದೆ, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವ್ರಿಗೆ ಯಾವ ರೀತಿಯಾದ ಥಾಟ್ ಪ್ರೋಸೆಸ್ ಈ ಒಂದು ರಿಲೇಷನ್ಶಿಪ್ ಕುರಿತಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಆ್ಯಸ್ ಐ ಟೋಲ್ಡ್, ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಇದನ್ನು ಕ್ಲಿಕ್ ಮಾಡಿದ್ದೀರಾ, ಇದು ನಿಮಗೆ ಈ ಒಂದು ವಿಡಿಯೋ ತಲುಪಿದೆ ಅಂದರೆ ಏನೋ ಒಂದು ಮೆಸೇಜ್ ಇದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ಏನೋ ಮೆಸೇಜ್ ಇದೆ ಅಂತ. ಸೊ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ಇಟ್ಕೊಂಡು ಡೀಪ್ ಬ್ರೀತಿಂಗ್ ಮಾಡಿ. ಓಕೆ, ಕಣ್ಮುಚ್ಚಿ ಡೀಪ್ ಬ್ರೀತಿಂಗ್ ಮಾಡಿ, ಆ ವ್ಯಕ್ತಿಯ ಹೆಸರನ್ನು ಹೇಳಿ, ಕನೆಕ್ಟ್ ಆಗಿ ವಿತ್ ರೀಡಿಂಗ್. ಅದರಿಂದ ಹೇಳ್ತಾ ಇದ್ದೀನಿ ಡೀಪ್ ಬ್ರೀತಿಂಗ್ ಮಾಡಿ ಅಂತ. ಆ್ಯಂಡ್ ಐ ವಿಲ್ ಬಿ ಸ್ಟಾರ್ಟಿಂಗ್ ದ ವ್ಯಾಕ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಅವ್ರ ಮನಸ್ಥಿತಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಇವಾಗ ಹೇಗಿದ್ದಾರೆ, ಲೈಕ್ ಅವ್ರ ಇಂಟೆನ್ಷನ್ಸ್ ಏನಾಗಿದೆ, ಇದೆಲ್ಲದ್ರ ಕುರಿತಾಗೂ ನಿಮಗೆ ಇದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಪ್ರೆಸೆಂಟ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಡೀಪ್ ಥಾಟ್ ಪ್ರೋಸೆಸ್ನಲ್ಲಿದ್ದಾರೆ. ಹಿಂದೆ ನಿಮ್ಮ ನಡುವೆ ಆಗಿರುವಂಥ ವಿಷಯಗಳ ಬಗ್ಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಒಂದಷ್ಟು ಪಶ್ಚಾತ್ತಾಪ ಕೂಡ ನೋಡ್ತಾ ಇದ್ದೀನಿ. ಅಂದರೆ ನಾನು ಇದನ್ನು ಮಾಡಬಾರ್ದಾಗಿತ್ತು, ನಾನು ಹೀಗೆ ನಡ್ಕೋಬಾರ್ದಾಗಿತ್ತು, ನಾನು ಹೀಗೆ ಹೇಳಬಾರ್ದಾಗಿತ್ತು, ಈ ಥರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಪ್ರೆಸೆಂಟ್ನಲ್ಲಿ ಏನು ನಾನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಅವರ ಲೈಫ್ನಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಅವ್ರ ಲೈಫ್ ಬ್ಯುಸಿ ಆಗಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ನೀವೇ ಇದ್ದೀರಾ. ಅಂದರೆ ನಿಮ್ಮ ವ್ಯಾಲ್ಯೂ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ನ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಆ್ಯಸ್ ಐ ಟೋಲ್ಡ್, ತುಂಬ ಗಿಲ್ಟ್ ಕಾಡ್ತಾ ಇದೆ. ನಾನೇನಾದರೂ ನೆಗೆಟಿವ್ ಸ್ಟೆಪ್ ತೊಗೊಂಡ್ಬಿಟ್ನಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನೇನಾದ್ರು ಹೇಳಿಬಿಟ್ಟು ತಪ್ಪು ಮಾಡಿಬಿಟ್ನಾ, ನನ್ನಿಂದ ಏನಾದರೂ ಹೀಗೆ ನೋವು ಅನುಭವಿಸುವ ಒಂದು ಸ್ಥಿತಿ ಬಂದುಬಿಟ್ಟಿದೆಯಾ, ಈ ಥರ ಎಲ್ಲ ಯೋಚನೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಹಾಗೂ ನಾನಿಲ್ಲಿ ಹಾರ್ಟ್ನ ಪಿಕ್ ಮಾಡ್ತಾ ಇದ್ದೀನಿ. ಅವರ ಹಾರ್ಟ್ ನಿಮ್ಮ ವಿಷಯವಾಗಿ ಬೀಟ್ ಆಗ್ತಾ ಇದೆ ಅಂತ ಅರ್ಥ. ವಿಚ್ ಮೀನ್ಸ್ ಅವರು ಮನಸ್ಸಿನಲ್ಲಿ ಒಂದು ಸಾಫ್ಟ್ ಫೀಲಿಂಗ್ಸ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಹಾಗೂ ನಾನು ಏನಾದರೂ ನೆಗೆಟಿವಿಟಿನ ಕ್ರಿಯೇಟ್ ಮಾಡಿಬಿಟ್ನಾ. ಸೊ ಸೆಲ್ಫ್ ರಿಫ್ಲೆಕ್ಷನ್ ತುಂಬ ಮಾಡ್ಕೋತಾ ಇದ್ದಾರೆ ಈ ವ್ಯಕ್ತಿ. ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಬೇರೆಯವ್ರ ಹತ್ರ ಕೂಡ ಕೆಲವು ಡಿಸ್ಕಷನ್ಸ್ನ ಮಾಡ್ತಾ ಇದ್ದಾರೆ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಏನು ಅವರ ನಡುವೆ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಮಾಡಿದ್ದು ಸರಿನಾ ಅಥವಾ ನೀವು ಮಾಡಿದ್ದು ಸರಿನಾ ಅನ್ನುವ ಹಾಗೆ ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದರೆ ಇವಾಗ ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡಾಗ ಅವ್ರ ವ್ಯೂ ಪಾಯಿಂಟ್ನೂ ಅವರು ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದಾರೆ. ಹಾಗೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನನ್ನಿಂದ ಏನಾದರೂ ರಾಂಗ್ ಸ್ಟೆಪ್ ಆಯಿತಾ ಅಂತ. ವಿಚ್ ಮೀನ್ಸ್ ಇವಾಗ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಅವ್ರು ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಅವ್ರಿಗೆ ಗೊತ್ತು ನಿಮ್ಮ ವ್ಯಾಲ್ಯೂ. ಹಾಗೂ ನೀವು ನಿಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಈ ವ್ಯಕ್ತಿಗೆ ಅರಿವಿದೆ. ಅಂದರೆ ದಿಸ್ ಪರ್ಸನ್ ನೋಸ್ ನೀವು 100% ಅವೈಲಬಲ್ ಇದ್ರಿ, ನಿಮ್ಮ ಕಡೆಯಿಂದ ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಅಲ್ಲ ಅಂತ. ಅವರೇನೇ ಇವಾಗ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ನನ್ನ ಫ್ರಸ್ಟ್ರೇಷನ್ ಏನಾದರೂ ಇವ್ರಿಗೆ ಪಾಸ್ ಮಾಡಿಬಿಟ್ನಾ, ನನ್ನ ಕಡೆ ಆಗಿರುವಂಥ ಒಂದು ನೆಗೆಟಿವ್ ಎನರ್ಜಿಯಿಂದ ಏನಾದರೂ ನಾನು ಹಾಳು ಮಾಡಿಬಿಟ್ನಾ, ಈ ಥರ ಒಂದು ಯೋಚನೆಗೆ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಚೆನ್ನಾಗಿರ್ಬೋದಾಗಿತ್ತಲ್ವಾ, ಇದಾಗದೇ ಹೋಗಿದ್ದಿದ್ರೆ, ಈ ಥರ ಒಂದು ಸಿಚುವೇಶನ್, ಈ ಥರದ್ದು ಒಂದು ಪ್ರಾಬ್ಲಮ್ಸ್ ನೀವಿಬ್ಬರು ಇವಾಗ ಏನು ಫೇಸ್ ಮಾಡಿದ್ದೀರಾ. ಬಿಕಾಸ್ ಅವ್ರು ಏನೋ ಒಂದು ಹೇಳಿಬಿಟ್ಟಿದ್ದಾರೆ ನಿಮಗೆ. ನಿಮ್ಮ ಮನಸ್ಸು ಒಡೆಯುವ ಹಾಗೆ ಏನೋ ಮಾತುಗಳಾಗಿದೆ.
ನೆಗೆಟಿವ್ ಟಾಕ್ಸ್ ನಡೆದಿದೆ. ಅದರಿಂದನೇ ಅವರು ಅದೇ ಆ ಒಂದು ಸಿಚುವೇಶನ್ನೇ ಬರಲಿಲ್ಲ ಅಂದರೆ ನಾವಿಬ್ಬರು ಚೆನ್ನಾಗಿರ್ಬೋದಾಗಿತ್ತಲ್ಲ, ಆ ಥರನೂ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಸಲ ಇವತ್ತು ಈ ಒಂದು ಸಿಚುವೇಶನ್ ಅಂತ ಪಿಕ್ ಮಾಡಿದಾಗ ಇವತ್ತು ಫೋನನ್ನು ಎತ್ಕೊಂಡು ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಅವ್ರಿಗೆ ಎಷ್ಟೋ ಸಲ ಅನಿಸಿದೆ. ಬಟ್ ಸ್ಟಿಲ್ ಅವ್ರು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತು ನೀವೇನು ಹೇಳ್ತೀರಾ, ನೀವೇನು ಹೇಳಿ ಅವ್ರಿಗೆ ಬೇಜಾರು ಮಾಡ್ತೀರಾ. ಯಾಕಂದರೆ ಅವ್ರಿಗೆ ಅನಿಸ್ತಾ ಇದೆ ನೀವು ಪಾಯಿಂಟ್ ಮಾಡ್ತೀರಾ, ಅವ್ರ ಫಾಲ್ಟ್ಸ್ನ ಪಾಯಿಂಟ್ ಮಾಡಿ ನೀವು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ದಿಸ್ ಪರ್ಸನ್ ನೋಸ್ ಯು ವಿಲ್ ನಾಟ್ ಅಕ್ಸೆಪ್ಟ್. ಯಾಕಂದರೆ ಅವ್ರು ಆ ಥರದ್ದು ಒಂದು ಮೆಸ್ಸಿ ಕಂಡೀಷನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಥರದ್ದು ಒಂದು ಪ್ರಾಬ್ಲಮ್ನ ಅವರು ಮಾಡಿ ಇವಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ನಾನೇನಾದರೂ ರೀಚ್ ಔಟ್ ಆದರೆ, ನಾನೇನಾದರೂ ಮಾತಾಡಿದ್ರೆ ಅದನ್ನ ನಾನು ಫೇಸ್ ಮಾಡೋಷ್ಟು ನನಗೆ ಸ್ಟ್ರೆಂತ್ ಇಲ್ಲ, ನನಗೆ ಅದು ಆಗೋದಿಲ್ಲ, ನನಗೆ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಪರ್ಸನ್ ಇಸ್ ಹೆಸಿಟೆಂಟ್ ಅಂದರೆ ಆ ಧೈರ್ಯ ಇಲ್ಲ, ನಾನು ಇದನ್ನು ನಿಭಾಯಿಸ್ತೀನಿ ಅಂದರೆ ಸಾರಿ ಕೇಳುವಂಥ ಒಂದು ಧೈರ್ಯ ಈ ವ್ಯಕ್ತಿಗೆ ಬರ್ತಾ ಇಲ್ಲ. ನಿಮ್ಮ ಮುಂದೆ ತನ್ನ ಒಂದು ಫಾಲ್ಟ್ನ ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿ ಇಲ್ಲ. ನಾನು ಮಾಡಲ್ಲ, ನಾನು ಮಾಡಿದ್ರೆ ನಾನು ಸೋತೋದಾಗೆ. ನಿಮ್ಮ ಮುಂದೆ ಅವ್ರಿಗೆ ಆ್ಯಕ್ಚುಲಿ ಅವ್ರ ಈಗೋ ಜಾಸ್ತಿ, ನಿಮ್ಮ ಮುಂದೆ ಅವ್ರ ಸೋಲನ್ನು, ಅವ್ರ ವೀಕ್ನೆಸ್ನ ತೋರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಪ್ರಕಾರ ನಿಮ್ಮ ಮುಂದೆ ಅವರು ಮಿಸ್ಟರ್ ಪರ್ಫೆಕ್ಟ್ ಅಥವಾ ಮಿಸ್ ಪರ್ಫೆಕ್ಟಾಗಿ ಇರಬೇಕು ಅನ್ನುವಂಥ ಯೋಚನೆ ಈ ವ್ಯಕ್ತಿಗೆ. ಅದರಿಂದ ಇವರು ಹಾಗೇ ವರ್ತಿಸ್ತಾ ಇದ್ದಾರೆ, ಅದೇ ರೋಲ್ನ ನಾನು ಪ್ಲೇ ಮಾಡಬೇಕು. ಅದಕ್ಕೆ ಅವ್ರ ಫೋನ್ ಎತ್ಕೊಂಡ್ರು, ನಿಮ್ಮ ವಾಟ್ ಐ ಆಮ್ ಪಿಕಿಂಗ್ ಇಸ್ ನಿಮ್ಮ ಸೋಷಿಯಲ್ ಮೀಡಿಯಾನ ಅವ್ರು ಚೆಕ್ ಮಾಡಿರ್ಬೋದು, ನಿಮ್ಮ ಇನ್ಸ್ಟಾ ಇರ್ಬೋದು, ಫೇಸ್ಬುಕ್ ಫೋಟೋಸ್ನ ಚೆಕ್ ಮಾಡೋದು, ನಿಮ್ಮ ವಾಟ್ಸಾಪ್ನ ಚೆಕ್ ಮಾಡೋದು, ನೀವು ಆನ್ಲೈನ್ ಇದ್ದೀರಾ ಚೆಕ್ ಮಾಡೋದು. ಸೊ ಅವ್ರಿಗೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಏನಂದರೆ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತಲೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ನೀವಿಬ್ಬರು ಮಾತಾಡ್ತಾ ಇಲ್ಲ, ಒಳ್ಳೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಅದರಿಂದ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ನಿಮ್ಮ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿದೆ. ನಾನು ಮಾತಾಡಬೇಕಲ್ಲ, ನಾನು ತಿಳ್ಕೊಬೇಕಲ್ಲ, ಆದರೆ ಏನೂ ಅವ್ರಿಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ಯಾವ ಅಪ್ಡೇಟು ಸಿಗ್ತಾ ಇಲ್ಲ, ಅದು ನಿರಾಶೆ ಕೊಡ್ತಾ ಇದೆ. ಯಾರು ಇವ್ರಿಗೇನು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡುವಂಥ ಒಂದು ಕನೆಕ್ಷನ್ ಇಲ್ಲ, ಅದು ಕೂಡ ಅವ್ರಿಗೆ ಫ್ರಸ್ಟ್ರೇಷನ್ ತರ್ತಾ ಇದೆ. ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನುವಂಥ ಭಯ ಕೂಡ ಈ ವ್ಯಕ್ತಿಗೆ ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಅವರ ಎಮೋಷನ್ಸ್ನ ಅವ್ರು ಆದಷ್ಟು ಹತೋಟಿನಲ್ಲೇ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏಕೆಂದರೆ ಈಗಾಗಲೇ ನಾನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಅದನ್ನೇ ನಾನು ಇವಾಗ ಸರಿ ಮಾಡ್ಕೊಳ್ಳುವಂಥ ಒಂದು ಸ್ಥಿತಿನಲ್ಲಿಲ್ಲ. ಇವಾಗ ಇನ್ನೇನಾದರೂ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ರೆ ನಾನು ಅನ್ನುವಂಥ ಒಂದು ಭಯ ಕೂಡ ಈ ವ್ಯಕ್ತಿಗಿದೆ. ಅಂದರೆ ಇವಾಗ ಈಗ ಮೊದಲೇ ಹಾಳಾಗಿಬಿಟ್ಟಿದೆ, ಇನ್ನೂ ಹಾಳು ಮಾಡಿಬಿಟ್ರೆ, ನಾನು ಇನ್ನೇನೋ ಮಾತಾಡ್ಬಿಟ್ಟು ಇನ್ನೂ ಹಾಳು ಮಾಡಿಬಿಟ್ರೆ ಅನ್ನುವಂಥ ಒಂದು ಯೋಚನೆ ಕೂಡ ಈ ವ್ಯಕ್ತಿಗೆ ತುಂಬ ಕಾಡ್ತಾ ಇದೆ ಅಂತ ತೋರಿಸ್ತಾ ಇದೆ ಫ್ಯಾಕ್ಸ್ ರೀಡಿಂಗ್ನಲ್ಲಿ. ಸೊ ಬೇಸಿಕ್ಲಿ ಈ ವ್ಯಕ್ತಿ ದಿಸ್ ಪರ್ಸನ್ ವಾಂಟ್ಸ್ ಯು. ಅವರು ನಿಮ್ಮ ಅಟೆನ್ಷನ್ಗೆ ಕ್ರೇವ್ ಮಾಡ್ತಾ ಇದ್ದಾರೆ. ಆದರೆ ನೀವು ಇವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನಂಗೆ ಸಾಕಾಗಿದೆ, ಇನ್ನು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನೇನೂ ಮಾಡಲ್ಲ, ನನ್ನ ಕಡೆಯಿಂದ ನಾನೇನೂ ಎಫರ್ಟ್ಸ್ ಹಾಕಲ್ಲ, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಅನ್ನೋ ಮೆಂಟ್ಯಾಲಿಟಿಲಿ ನೀವಿದ್ದೀರಾ. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ, ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ. ಬಿಕಾಸ್ ಐ ನೀಡ್ ಯೋರ್ ಫೀಡ್ಬ್ಯಾಕ್. ಸೊ ನಾನು ಅದೇ ಪಿಕ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಗೆ ನೀವು ಬೇಕು ಅನ್ನೋ ಯೋಚನೆ ಇದೆ. ಸೊ ನಾವು ಇವಾಗ ರೀಡಿಂಗ್ ಟ್ಯಾರೋ ಮುಖಾಂತರವಾಗೂ ನೋಡೋಣ. ನಾನು ಅವ್ರ ಮೈಂಡ್ ಮೆಸೇಜಸ್ನ ಕೂಡ ಪಿಕ್ ಮಾಡಿ ಹೇಳ್ತೀನಿ. ಅವ್ರ ಮೈಂಡ್ ಮೆಸೇಜಸಲ್ಲಿ ಏನಿದೆ, ಅವ್ರು ಏನು ಹೇಳಬೇಕು ಅಂತ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಕೂಡ ನೋಡೋಣ. ಬಟ್ ಪ್ರೆಸೆಂಟ್ನಲ್ಲಿ ನೀವು ಆ್ಯಕ್ಟಿವ್ ಆಗೇ ಇದ್ದೀರಾ ಅವ್ರ ಮನಸ್ಸಿನಲ್ಲಿ. ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವ್ರ ಮೈಂಡ್ ನಿಮ್ಮ ಕಡೆಗೇ ಬರ್ತಾಯಿದೆ, ಡೈವರ್ಟ್ ಆಗ್ತಾಯಿದೆ ಅಂತ ತೋರಿಸ್ತಿದೆ, ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಬಿಕಾಸ್ ಅವರು ನಿಮ್ಮ ಅಟೆನ್ಷನ್ಗೆ ಕ್ರೇವ್ ಮಾಡ್ತಾ ಇದ್ದಾರೆ, ನೀವು ಬೇಕು ಅನ್ನುವಂಥ ಆಸೆ ಜಾಸ್ತಿ ಆಗ್ತಾಯಿದೆ. ಹಾಗೂ ನಿಮ್ಮ ಫೋಟೋಸ್ನ ತುಂಬ ಸಲ ನೋಡಿದ್ದಾರೆ ಇವತ್ತವರು. ಸೊ ದ್ಯಾಟ್ ವಾಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಆ್ಯಸ್ ಐ ಟೋಲ್ಡ್, ನಾನು ಇವಾಗ ಅವರ ಮೈಂಡ್ ಮೆಸೇಜಸ್ ಏನು ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ, ಅವ್ರು ಏನು ಮನಸ್ಥಿತಿನಲ್ಲಿದ್ದಾರೆ, ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ.
ವಿಲ್ ಸಿ ಅವ್ರ ಮೈಂಡ್ ಮೆಸೇಜಸ್ ಏನಿದೆ, ಏನನ್ನು ಹೇಳ್ಕೋಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ, ಏನು ಹೇಳ್ತಾ ಇದ್ದಾರೆ, ಅದನ್ನು ಏನು ಮುಚ್ಚಿಟ್ಟಿದ್ದಾರೆ. ಮೈಂಡ್ ಮೆಸೇಜಸ್ ಐ ಲಾಂಗ್ ಫಾರ್ ಯೋರ್ ಕಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ನೀವು ಫಿಸಿಕಲಿ ಕೂಡ ಬೇಕು ಅನ್ನಿಸ್ತಾ ಇದೆ. ಮೇ ಬಿ ಆ ಮೆಮೊರೀಸ್ ಕಡೆಗೆ ಹೋಗಿರ್ಬೋದು, ಅವರ ಮಧುರ ಕ್ಷಣಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಿರಬಹುದು. ಹೌ ಕುಡ್ ಯು ಎವರ್ ಫೊರ್ಗಿವ್ ದ ಮೆಸ್ ಹ್ಯಾವ್ ಮೇಡ್? ನಾನು ಆಗಲೇ ಹೇಳಿದಾಗೆ ಅವ್ರಿಗೆ ಅರ್ಥ ಆಗಿದೆ ಅವ್ರು ಮಾಡಿರೋದು ಒಂದು ದೊಡ್ಡ ತಪ್ಪು ಅಂತ. ನೀವು ಫೊರ್ಗಿವ್ ಮಾಡ್ತೀರಾ ಅನ್ನೋ ಭಯನೂ ಇದೆ. ಅದರಲ್ಲಿ ಮಾಡಲಿಲ್ಲ ಅಂದರೆ ಮಾಡ್ತೀರಾ ಇಲ್ವಾ ಅನ್ನುವಂಥ ಒಂದು ಯೋಚನೆ ಬರ್ತಾ ಇದೆ ಈ ವ್ಯಕ್ತಿಗೆ. ಚೈಲ್ಡ್ಹುಡ್ ಟ್ರಾಮಾ ಅಂತ ತೋರಿಸ್ತಿದೆ. ಇವರು ಇತ್ತೀಚೆಗೆ ಹೇಗೆ ನಡ್ಕೊಂಡಿದ್ದಾರೆ ಅದಕ್ಕೆ ನೀವಲ್ಲ ಕಾರಣ, ಅದಕ್ಕೆ ಅವರೇ ಕಾರಣ, ಅವರೇ ಅದಕ್ಕೆ ಕಾರಣ ಅಂತ ತೋರಿಸ್ತಾ ಇದೆ. ಐ ವಾಂಟ್ ಔಟ್ ಅಂತ ತೋರಿಸ್ತಾ ಇದೆ. ನನಗೀಗೊಂದು ಸ್ವಲ್ಪ ಟೈಮ್ ಔಟ್ ಬೇಕು, ನನಗೊಂದು ಸ್ವಲ್ಪ ಬ್ರೇಕ್ ಬೇಕು, ನಾನು ಸೈಲೆಂಟಾಗಿರ್ತೀನಿ. ಸೊ ಅವರು ಸೈಲೆಂಟಾಗಿದ್ದಾರೆ. ಆ್ಯಸ್ ಐ ಟೋಲ್ಡ್, ನೋ ಕಾಂಟ್ಯಾಕ್ಟೇ ಇವಾಗಿರೋದು ಸಿಚುವೇಶನ್ ಹಾಗೆ ಇದೆ. ಆ್ಯಸ್ ಐ ಟೋಲ್ಡ್, ನಾನು ನಿಮ್ಗೆ ಹೇಳ್ದಲ್ಲ ರೀಡಿಂಗ್ನಲ್ಲಿ, ಯು ವೇರ್ ರೈಟ್ ಅಂತ ಹೇಳಿ, ನೀನು ಸರಿ ಇದ್ದೆ, ನಾನೇ ತಪ್ಪು, ಅದಕ್ಕೆ ನನಗೆ ನಿನ್ನ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಅಶೇಮ್ಡ್. ಇದು ಅವರ ಮೈಂಡ್ ರೀಡಿಂಗ್ ಆಗಿತ್ತು. ನಾನು ಟ್ಯಾರೋ ಕೂಡ ಮಾಡ್ತೀನಿ. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗ್ತಾಯಿದೆ, ಕನೆಕ್ಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ, ಏನು ಅನ್ನಿಸ್ತಾ ಇದೆ ನಿಮಗೆ. ಕ್ಯಾಂಡಲ್ ವ್ಯಾಕ್ಸ್ ಈ ಥರ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಈ ಥರ ವೀಡಿಯೋಸ್ ಅಂತ ಕೂಡ ನನಗೆ ಫೀಡ್ಬ್ಯಾಕ್ ಕೊಡಿ, ಕ್ಲೇಮ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ರಿಲೇಷನ್ಶಿಪ್ ಸಿಚುವೇಶನ್ ಏನಾಗಿದೆ, ಫ್ಯೂಚರ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡಿ. 5 ಆಫ್ ವಾಂಡ್ಸ್ ನಾನು ಆಗಲೇ ಹೇಳಿದಾಗೆ ಅವರ ನಡುವೆ ಮಾತಿನ ವಿಷಯವಾಗಿ, ಮಾತಿನಲ್ಲೇ ಗೊಂದಲಗಳು, ಕನ್ಫ್ಯೂಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ. ನೋವು, ಒಬ್ರಿಗೊಬ್ರು ನೋವು ಕೊಟ್ಕೊಂಡಿದ್ದೀರಾ. ಎಂಪ್ರೆಸ್ ಬರ್ತಿರೋದ್ರಿಂದ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ. ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್, ನೀವು ಸರಿ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ, ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇಲ್ಲ. ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ ಅವರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಅವ್ರು ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ, ನಿಮ್ಮ ಮನಸ್ಸನ್ನ ಅವ್ರು ಚೂರು ಮಾಡಿದ್ದಾರೆ. ಅವ್ರಿಗೆ ಅದು ಅರ್ಥ ಆಗಿದೆ, ನಾನು ಈಗ ಮಾಡಬಾರ್ದಾಗಿತ್ತು. ಡೆವಿಲ್, ಆ್ಯಸ್ ಐ ಟೋಲ್ಡ್, ಕೆಲವರಿಗೆ ಒಂದು ಅಫೇರ್ ವಿಷಯವಾಗಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ. ಮುಖ ತೋರ್ಸೋಕ್ಕಾಗ್ತಾಯಿಲ್ಲ ಈ ವ್ಯಕ್ತಿಗೆ. ಡೆವಿಲ್ಸ್ ಎನರ್ಜಿ ಬಂದಿದೆ. 7 ಆಫ್ ಕಪ್ಸ್, ಇವ್ರು ದಾರಿ ಹುಡುಕ್ತಾ ಇದ್ದಾರೆ. ಹೆಂಗೆ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು, ಹೇಗೆ ಇದನ್ನು ಫಿಕ್ಸ್ ಮಾಡಬೇಕು ಅಂತ ಕೂಡ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇದು ಆ್ಯಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ. ಇದು ಆಲ್ಸೋ ಮೆಸೇಜ್ ಕಾರ್ಡ್ ಅಥವಾ ರೀಚ್ ಔಟ್ ಕಾರ್ಡ್ ಅಂತ ಹೇಳ್ತೀವಿ. ನಾನು ಇನ್ನೊಂದು 7 ಡೇಸಲ್ಲಿ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಅಂತ ನೋಡ್ತಾ ಇದ್ದೀನಿ. ವಿತಿನ್ 7 ಡೇಸ್ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಅಂತ ತೋರಿಸ್ತಾ ಇದೆ. ಸೊ ದ್ಯಾಟ್ ವಾಸ್ ಅ ರೀಡಿಂಗ್. ಐ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.